ಇವಾಗೇನು ನನಗೆ ಫೋನ್ ಬೇಕು, ಕೊಡ್ತೀಯಾ? ಫೋನಾ? ಅಷ್ಟೇ ತಾನೆ? ಅಷ್ಟಕ್ಕೆ ಇಷ್ಟೊಂದು ಗಲಾಟೆನಾ? ರಿಷಿ, ನೋ 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 ನೋ. ಯಾಕೆ ಮಾಡ್ಲಿ ಬಿಡು, ನೀನಂತೂ ಅವ್ರ ಫೋನ್ ಕಿತ್ತಿಟ್ಕೊಂಡಿದ್ಯಾ? ಕಿತ್ತಿಟ್ಕೊಂಡಿದ್ದಲ್ಲ, ಡೀಲ್ ಒಪ್ಕೋಬೇಕಾದ್ರೆ ಕಂಡೀಷನ್ ಹಾಕಿದ್ಲು, ಫೋನ್ ತರಬಾರ್ದು, ಫ್ಯಾಮಿಲಿ ಅವ್ರ ಜೊತೆ ಕನೆಕ್ಷನ್ ಇಟ್ಕೋಬಾರ್ದು ಅಂತ. ಏನು ಫ್ಯಾಮಿಲಿ ಜೊತೆ ಕನೆಕ್ಷನ್? ಏನ್ ಹೇಳ್ತಿದ್ದೀರಾ? ಕಮಲಿ ಅವರೇ, ಏನ್ ಡೀಲ್ ಒಪ್ಕೊಂಡಾಗ? ಅದು ರಿಷಿ, ಕಮಲಿಗೆ ಏನು ನೆನಪಿಲ್ಲ. ಅವಳು ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತಾಳೆ. ಇವಾಗೇನು ನೀನ್ ಫೋನ್ ಕೊಡ್ತೀಯಾ ಇಲ್ವೋ? ಕಮಲಿ, ಬೇಡ ಕಮಲಿ, ಫೋನ್ ನ ವಾಪಸ್ ಕೊಟ್ಬಿಡು. ಇರು ಅನಿಕಾ, ಯಾರಿಗೆ ಕಾಲ್ ಮಾಡ್ತಾಳೆ ನೋಡೋಣ. ಸರಿ, ನೀನು ಹೊರಗಡೆ ಹೋಗಿ ಮಾತಾಡಮ್ಮ. ಯಾಕೆ? ಅಲ್ಲ, ಇದು ಈ ಸಿಗ್ನಲ್ ಸಿಗಲ್ಲಪ್ಪ, ಅದಕ್ಕೆ. ಪರವಾಗಿಲ್ಲ, ಇಲ್ಲೇ ಮಾತಾಡ್ಲಿ. ಹೌದು, ಕಮಲಿ ಅವರು ಇಲ್ಲೇ ಕಾಲ್ ಮಾಡ್ಲಿ. ಎಷ್ಟು ಕೇಳಿದ್ರು ಹೇಳಲ್ಲ ನೀನು. ಓಲಿ ಬಿಡು HMT, ನಿನಗೆ ಗೊತ್ತಿಲ್ಲ ಅನ್ಸುತ್ತಲ್ಲ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಬಿಡಪ್ಪ ಬಿಡು. ಎಲ್ಲೋದ್ಲು ಅಂಬಿ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ HMT? ಅಯ್ಯಯ್ಯೋ, ಕೈಯೇ! ಅಯ್ಯಯ್ಯೋ! ಅಡ್ಗಾಡಿ ಕೈ ಮಾಡಾಕ್ಬಿಟ್ಟ ಬೇಜಾರ್ ಮಾಡ್ದಾಕ್ಬಿಟ್ಟ. ಅಂಬಿ ಒಂದು ವಾರದಿಂದ ಕಾಣಿಸ್ತಾ ಇಲ್ವಾ? ಮುತ್ತ ಯಾರು ನೋಡಿಲ್ವಾ? ಸರಿ, ಆಮೇಲೆ ಮಾಡ್ತೇನೆ. ನಿಜ ಹೇಳ್ರಿ, ಅಂಬಿನೇನ್ ಮಾಡಿದ್ದೀರಾ? ಎಲ್ಲಿ ನನ್ ತಂಗೆ? ನನಗ್ ಉತ್ತರ ಸಿಗ ತನಕ ನಿನ್ನ ಬಿಡೋದಿಲ್ಲ ಕಣ. ದೇವ್ರಣ್ಣ, ನನ್ ಕೈಯಲ್ಲಿ ತಡಿಯಕ್ ಆಗಲ್ಲ ಅಣ್ಣ, ನಿನ್ನೆ ತಡಿಯಕ್ ಆಗಲ್ಲ. ಹೇಳ್ಬಿಡ್ತೀನಣ್ಣ, ಹೇಳ್ಬಿಡ್ತೀನಣ್ಣ. ಇಷ್ಟಾಯ್ತು, ಇದು ನಡೆದಿದ್ದ ಕತೆ. ಹಲೋ, ನಾನು ಅಂದ್ರೆ ಹೇಗೆ? ನಿನ್ ಹೆಸರು ಹೇಳು. ಅಯ್ಯೋ, ಬೇಡ ಬೇಡ ಬೇಡ. ಮೊದಲೇ ಏನೋ ಕೇಳಿಸಿಲ್ಲ, ಸುಮ್ಮನಿರ್ರೆ. ಸಿಗ್ನಲ್ ಇಲ್ಲಮ್ಮ. ಹಲೋ ಅಜ್ಜಿ, ನಾನಜ್ಜಿ. ಅಜ್ಜಿ, ಏನೋ ಮಿಸ್ ಹೊಡಿತಲ್ಲ, ಇನ್ನೊಂದು ನಂಬರ್ ಟ್ರೈ ಮಾಡ್ತೀನಿ. ಇನ್ನೂ ಒಂದಿದ್ಯಾ? ಹಲೋ ಹಲೋ ಅಜ್ಜಿ, ಏನ? ಯಾರು ಮಾತಾಡ್ತಿರೋದು? ಬ್ಯೂಟಿ ಪಾರ್ಲರಾ? ಸರಿ ಸರಿ, ರಾಂಗ್ ನಂಬರ್.
52. ಹಲೋ, ಶ್ರೀನಗರ ಪೊಲೀಸ್ ಸ್ಟೇಷನ್. ಸಾರಿ ರಾಂಗ್ ನಂಬರ್. ಕಮಲಿ ಅವ್ರು ಏನಾಯ್ತು? ಏ ದರಿದ್ರ ಫೋನು, ಯಾರಿಗೂ ನ್ಯಾಯ ಫೋನೇ ಹೋಗ್ತಾ ಇಲ್ಲ. ನಿನ್ ಫೋನೇ ಸರಿ ಇಲ್ಲ. ಅಯ್ಯೋ ಕಮಲಿ, ಜೋಪಾನ, ದಟ್ಸ್ ರಿಷಿಸ್ ಫೋನ್. ಮತ್ತಿನ್ನೇನು, ಇದ್ರಲ್ಲಿ ಯಾರು ಫೋನ್ ಹೋಗ್ಬೇಕಾ, ಹೋಗ್ತಾನೆ ಇಲ್ಲ. ಈಗ ಯಾರು ಕಾಲ್ ಮಾಡಬೇಕಿತ್ತು? ಅದು ಹೇಳಿ. ನಿಂಗೆ ಯಾಕೆ ಬೇಕು ಅದೆಲ್ಲ? ಮುಚ್ಕೊಂಡು ಹೋಗಲೇ. ನೋಡು ಉಗಿದ್ರೆ ಕಿಸಿತಾವನೆ. ಅಣ್ಣ ಏನಾಯ್ತು ನಿನ್ಗೆ? ರಚನಾ, ಕಮಲಿ ಅವರು ಮುಂಚೆ ಮಾತಾಡ್ತಿದ್ದಿದ್ದು ಒಂಥರ ಮಜಾ ಆಯ್ತು, ಈಗ ಮಾತಾಡೋದು ಇನ್ನೊಂಥರ ಮಜಾ ಇದೆ. ರಿಷಿ, ಅಜ್ಜಿ, ದುಡ್ಡುಗೋಸ್ಕರ ಅವಳನ್ನ ಇಬ್ರು ಸೇರ್ಕೊಂಡು ಅಡ ಇಟ್ಟಿದ್ದೀರಾ. ಏನಾಗಿದೆ ನಿಮ್ಗೆ? ಅವಳನ್ನ ನಮ್ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳೋದು ಬೇಡ ಅಂತ ಹೇಳಿಲ್ಲ? ಹೋಗಿ ಯಾವ್ದೋ ತಲೆ ಹೋಗೋ ಡೀಲ್ಗೆ ಕಳ್ಸಿಕೊಟ್ಟಿದ್ದೀರಲ್ಲ. ನಿನ್ಗದು ಬುದ್ಧಿ ಬರವಾಜೆ? ಅಯ್ಯೋ ಹೇಳ, ನಂಗೆ ಗೊತ್ತಿಲ್ಲ ಅಂತ. ಅಣ್ಣ, ಅಜ್ಜಿಗೂ ಏನು ಗೊತ್ತಿಲ್ಲ, ಇದೆಲ್ಲ ಅಂಬೆ ಅಕ್ಕಂದ ಡಿಸಿಷನ್. ಅವಳು ಸಾವಿರ ಹೇಳ್ತಾಳೋ ಎಲ್ಲಾದ್ರಲ್ಲೂ ಕಿಕ್ಬೇಕು ಮಣ್ಣು ಮಸಿ ಅಂತ. ನಿಮ್ ಬುದ್ಧಿ ಎಲ್ಲೋಗಿತ್ತು? ನೀವುಗಳಿರೋದೇನಕ್ಕೆ? ನಾವ್ ಎಷ್ಟು ಹೇಳಿದ್ರು ಅವಳು ಕೇಳಿಲ್ಲ ಕೊಡೋ ನಮ್ಮ ಮಾತನ್ನ. ಸರಿ, ಆಗಿದ್ದು ಆಯ್ತು. ಇವಾಗ ಎಲ್ಲಿದ್ದಾಳೆ ಅಂಬಿ? ಇವಾಗ ಎಲ್ಲಿದ್ದಾಳೆ? ನಡೆಯ ಚಮಟಿ, ಅವ್ರ ಮುಖದ ಮೇಲೆ ದುಡ್ಡು ಬಿಸಾಕ್ಬಿಟ್ಟು ಅಂಬಿಂಗ್ ಕರ್ಕೊಂಬರ. ನಡೆಯೋ. ಏನೋ ಯೋಚನೆ ಮಾಡ್ತಿದ್ಯಾ? ಬರಲ್ವಾ ನೀನು? ಮನೆ ಎಲ್ಲಿ ಹೇಳು, ನಾನೇ ಹೋಗ್ತೀನಿ. ನಮಗ್ ಗೊತ್ತಿಲ್ಲ, ಗೊತ್ತಿದ್ರೆ ನಾವು ಸುಮ್ಕಿರ್ತಿದ್ವಾ ಹೇಳು? ಹೆಂಗಿಷ್ಟು ಕೇರ್ಲೆಸ್ ಆಗಿದ್ದೀರಾ ನೀವುಗಳು? ದುಡ್ಡು ಹೊಡಿತ ಎಲ್ಲ ಮಾಡ್ತಾಯ್ತಾ? ಅಜಯ್, ಇದು ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನನ್ನ ತಂಗಿ ನನ್ನ ಕಣ್ಮುಂದೆ ಇರ್ಬೇಕು. ರಿಷಿ, ಯಾವಾಗ ಬಂದೆಪ್ಪ? ಈಗಷ್ಟೇ ಬಂದೆ ಅಜ್ಜಿ. ಏನು ಕಮಲಿ ಜೊತೆ ಮಾತುಕತೆನಾ? ಕಮಲಿ, ನಿಂಗೇನು ರಿಷಿ ಬಂದ ಅಂತ ಖುಷಿನಾ? ಅಯ್ಯೋ ಅಜ್ಜಿ, ಯಾಕೆ ಕೇಳ್ತೀರಾ? ಮೊದ್ಲೆಲ್ಲ ಇವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರಲ್ವಲ್ಲ ಅಂತ ತಲೆ ಕೆಡ್ಸ್ಕೊತಾ ಇದ್ದೆ. ಈಗ ಕಮಲಿ ಅಣ್ಣನ ಜೊತೆ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನಮ್ಮನ್ನ ನೋಡಿದ್ರೆ ಯಾರು ಗೊತ್ತಿಲ್ಲ ಅನ್ನೋ ತರ ಆಡ್ತಾಳೆ. ಅವಳೇ ನಿನ್ನೊಬ್ಬಳ ಜೊತೆನೆ ಹಾಗೆ ನಡ್ಕೋತಾ ಇದ್ದಾಳ? ಎಲ್ಲರ ಹತ್ರನೂ ಹಾಗೆ ನಡ್ಕೋತಾ ಇದ್ದಾಳೆ. ಆದ್ರೆ ಅನಿಕನ್ ಜೊತೆ ಕ್ಲೋಸ್ ಆಗಿದ್ದಾಳೆ ಅಜ್ಜಿ. ನೋ 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 ನೋ, ನಾನೇ ಅವಳನ್ನ ಹುಡುಕಿ ಮನೆಗೆ ಕರ್ಕೊಂಡು ಬಂದೆ ಅಂತ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ ಅಷ್ಟೇ, ಅಲ್ವಾ ಕಮಲಿ? ಕಮಲಿ, ಬಾ ಕೂತ್ಕೋ. ಬಾ ರಿಷಿ, ಕೂತ್ಕೋ. ನಿಮ್ಮಿಬ್ಬರನ್ನು ಒಟ್ಟಿಗೆ ಕೂಡಿಸಿ ಮಾತಾಡಿ ಎಷ್ಟು ದಿನ ಆಯ್ತು. ನೀವ್ ಇನ್ಮೇಲೆ ಬೇಡ ಅಂತ ಹೇಳಿದ್ರು ನಾವ್ ಈ ತರ ಜೊತೆಲೆ ಕುತ್ಕೊಂಡಿರ್ತೀವಿ ಅಜ್ಜಿ. ನಿಮ್ಮ ಮೊಮ್ಮಗಳು ಬಂದಾಯ್ತಲ್ಲ?
ಮಾತಾಡಿದ್ರೆ ಮೊಮ್ಮಗಳು ಅಂತಾರಲ್ಲ. ಹೌದು ರಿಷಿ, ಮಹಾಜನ್ ಕುಟುಂಬದ ಕುಡಿ ಮತ್ತೆ ಬಂದಾಯ್ತು. ಈ ಸಂಭ್ರಮನ ನಾನು ಊರಿಗೆಲ್ಲ ಹೇಳಬೇಕು. ಊರಿಗೆಲ್ಲ ಅಂದ್ರೆ ಪಾರ್ಟಿನ ಅನ್ಪೂರ್ಣ? ಒಂಥರ ಹಾಗೆ ಅನ್ಕೊಳ್ಳಿ. ವಾವ್, ಸೂಪರ್ ಅಜ್ಜಿ. ಕಮ್ಲಿ ಕಾಣೆ ಆಗಿದ್ದಾಗ ಎಲ್ರು ಬಂದು ಎಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ರು. ಈಗ ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಲ್ಲ. ಉತ್ತರ ಕೊಡೋದೊಂದಾದ್ರೆ ಇದು ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ಸೆಲೆಬ್ರೇಟ್ ಮಾಡಲೇಬೇಕು. ನಮ್ಮ ಬಂಧು ಬಳಗ, ಕಂಪ್ನಿಯವ್ರನ್ನ, ಇನ್ಸ್ಟಿಟ್ಯೂಷನ್ಸ್ ಕಡೆಯವರು ಎಲ್ಲರನ್ನೂ ಕರೆದು ಒಂದು ಒಳ್ಳೆ ದೊಡ್ಡ ಪಾರ್ಟಿ ಕೊಡಬೇಕು. ಅಲ್ಲಿ ನಮ್ಮ ಕಮಲಿನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಏನಂತೀಯ ಕಮಲಿ? ಏನ್ರೋ ನಿಮ್ಗಳು ಮನೆಗ್ ವಾಪಸ್ ಬಂದು ಅಂತೆಲ್ಲ ಪಾರ್ಟಿ ಕೊಡ್ತೀರಾ? ಅವಳನ್ನ ಕೇಳಿದ್ರೆ ಏನ್ ಹೇಳ್ತಾಳೆ ಅನ್ಪೂರ್ಣ? ನಾವೇ ಮಾಡ್ಬೇಕಷ್ಟೇ. ಎಕ್ಸಾಕ್ಟ್ಲಿ ತಾತ. ಪಾರ್ಟಿ ಒಂದು ಪಾಸಿಟಿವ್ ವೈಬ್. ಕಮ್ಲಿ ಅವ್ರಿಗೆ ಇದರಿಂದ ಹಳೇದೆಲ್ಲ ನೆನಪಾದ್ರೂ ಆಗತ್ತೆ. ಬಟ್ ಯು ನೋ ವಾಟ್, ಐ ಥಿಂಕ್ ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕೆ? ಇದ್ರಲ್ಲಿ ಏನ್ ಪ್ರಾಬ್ಲಮ್ ನಿಂಗೆ? ಅರೆ, ಪ್ರಾಬ್ಲಮ್ ನನಗಲ್ಲ ರಚನಾ, ಕಮಲಿಗೆ. ಪಾರ್ಟಿ ಅಂದ್ರೆ ಎಲ್ಲರೂ ಬಂದಿರ್ತಾರೆ ಆ್ಯಂಡ್ ಕಮಲಿ ಆಲ್ರೆಡಿ ಹೀಗೆ ಆಡ್ತಿದ್ದಾಳೆ. ಅವ್ರ ಮುಂದೇನು ಹೀಗೆ ನಡ್ಕೊಂಡ್ರೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು? ಅದು ನೆಗೆಟಿವ್ ಆಗಿ ಮಾತಾಡಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಹೌದೌದು, ನಮ್ ಬೇಬಿ ಹೇಳ್ತಿರೋದಂತೂ 100% ನಿಜ. ಯಾಕೆಂದ್ರೆ ಇವಳೇನಾದ್ರೂ ಎಡವಟ್ ಮಾಡ್ಬಿಟ್ರೆ ಮಹಾಜನ್ ಮನೆತನದ ಮರ್ಯಾದೆ ಹರಾಜಾಗ್ಬಿಡುತ್ತಷ್ಟೇ. ಅಂಥದ್ದೇನೂ ಆಗಲ್ಲ. ಕಮ್ಲಿ ಅವ್ರಿಗೆ ಮೆಮೊರಿ ಲಾಸ್ ಅಷ್ಟೇ ಆಗಿರೋದು. ಶಿ ಇಸ್ ನಾಟ್ ಅಬ್ನಾರ್ಮಲ್. ನಾನು ನೋಡ್ಕೋತೀನಿ, ನೀವೇನೇನೋ ಮಾತಾಡಬೇಡಿ. ಬಟ್ ರಿಷಿ, ನೀನೇ ಡಾಕ್ಟರಾ? ನೋಡ್ಕೋತೀನಿ ಅಂತಿದ್ಯಲ್ಲ. ಹೌದು, ನಾನು ಡಾಕ್ಟ್ರ. ಕಮ್ಲಿ ಅವ್ರ ಪೇಷಂಟ್ ಆದರೆ ನಾನೇ ಡಾಕ್ಟರ್. ನಮ್ಮಿಬ್ರು ಪ್ರೀತಿನೇ ಇದಕ್ಕೆ ಟ್ರೀಟ್ಮೆಂಟ್. ಶಾಬಾಸ್. ಇನ್ಮೇಲೆ ನೀನುಂಟು, ನಿನ್ನ ಹುಡುಗಿ ಉಂಟು. ನೀವೇ ಅಪ್ನೆ ಕೊಟ್ಮೇಲೆ ಸುಮ್ಮನೆ ಇರ್ತೀನಾ? ಕಮ್ಲಿ ಅವರೇ, ಈಗಿಂದಾನೇ ಟ್ರೀಟ್ಮೆಂಟ್ ಶುರು. ಒಳ್ಳೇದಾಗ್ಲಪ್ಪ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಜ್ಜಿ. ಕಮ್ಲಿ ಅವರೇ, ನಡೀರಿ. ರಚನಾ ಬಾ. ಸ್ವಲ್ಪ ನೀರು ಬೇಡ, ಸ್ವಲ್ಪ ಕುಡಿ. ತುಂಬಾ ಟೆನ್ಷನ್ ಇದೆಯಾ? ಕೂಲ್ ಆಗುತ್ತೆ, ತಗೋ. ನಿಮ್ಗೆ ತಮಾಷೆ ಆಗಿದೆಯಾ? ನೀನು ಟೆನ್ಷನ್ ಮಾಡಿಕೊಂಡು ಇದು ಯಾವುದನ್ನಾದ್ರೂ ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಸುಮ್ಮನೆ ಇದ್ಬಿಡು. ಸುಮ್ಮನಿದ್ಬಿಡುನಾ? ನಿಮ್ಮ ಮಗ ಆ ಹುಚ್ಚಿ ಹಿಂದೆ ಓಡಾಡ್ತಾ ಇದ್ರೆ ಪರವಾಗಿಲ್ವಾ ನಿಮ್ಗೆ? ಪ್ರೀತಿನೇ ಹುಚ್ಚು ಅಲ್ವ ತಾರ? ಪ್ರೀತಿಸೋರೆಲ್ಲ ಹುಚ್ಚು. ರಮೇಶ್, ಅವಳನ್ನ 4 ಜನರ ಮುಂದೆ ನನ್ನ ಸೊಸೆ ಅಂತ ಹೇಗೆ ಹೇಳಲಿ ನಾನು? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ತಾರ, 4 ಜನ ಅಂದಲ್ಲ, ನಾಳೆ ನಮ್ಗೇನೋ ಕಷ್ಟ ಅಂದಾಗ ಆ 4 ಜನರಲ್ಲಿ ಯಾರಾದ್ರೂ ಬರ್ತಾರ? ಈಗ ಸದ್ಯಕ್ಕೆ ನಮ್ಮ ಮಗನ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡಬೇಕು.
ಅನ್ಪೂರ್ಣಮ್ಮವರು ಪಿಕ್ ಮಾಡಿ. ಹಲೋ. ಹಲೋ ತಾರಾ, ಬ್ಯುಸಿನಾ? ಇಲ್ಲ, ಹೇಳಿ. ಏನೂ ಇಲ್ಲ ತಾರಾ, ಕಂಪ್ಲಿ ವಾಪಸ್ ಬಂದಲ್ಲ, ಅದಕ್ಕೆ ಎಲ್ಲರೂ ಈ ಸಂತೋಷನ ಒಟ್ಟಿಗೆ ಸೇರಿ ಪಾರ್ಟಿ ಸೆಲೆಬ್ರೇಟ್ ಮಾಡೋಣ ಅಂತ. ನೀನು ರಮೇಶು ಎಲ್ಲರೂ ಖಂಡಿತ ಬರಬೇಕು. ತುಂಬ ದಿನಗಳಾದಮೇಲೆ ನಮ್ಮನೇಲಿ ಇಂಥದ್ದೊಂದು ಫಂಕ್ಷನ್ ನಡೀತಾ ಇದೆ. ನೀವೆಲ್ಲ ಖಂಡಿತ ಮಿಸ್ ಮಾಡಬಾರ್ದು ತಾರಾ. ನಾನು ಯಾವಾಗ ಅಂತ ತಿಳಿಸ್ತೀನಿ, ಸರಿನಾ? ಹಲೋ ಹಲೋ ತಾರಾ. ಸರಿ ಅನ್ನಪೂರ್ಣಮ್ಮ ಅವರೇ, ಬರ್ತೀವಿ. ಏನಾಗಿದೆ ಇವ್ರಿಗೆ? ಪಾರ್ಟಿ ಅಂತೆ. ಆ ತಲೆ ಕೆಟ್ಟಿರೋಳನ್ನ ಇಟ್ಕೊಂಡು ಪಾರ್ಟಿ ಮಾಡೋಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೋ ಏನೋ. ಪಾರ್ಟಿ ಪಾರ್ಟಿ ಇಂಡಿಕೇಟರ್ ಹಾಕ ಗಾಡಿ ಸೈಡ್ ಹೊಡಿಯಂಗೆ ಏನ್ ಹತ್ರ ಬರ್ತಿದ್ಯಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡಂತ ಹೇಳಿ ಅರ್ಥ ಆಗ್ಲಿಲ್ವಾ? ಏಯ್, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ರಚನಾ, ಹೇಳಿಲ್ವಾ? ಓಕೆ. ಓಯ್, ನಾನು ನಿನ್ನ ಹತ್ರ ಮಾತಾಡ್ತಿರೋದು. ಏಯ್, ನಾನು ನಿನ್ನ ಹತ್ರ ಮಾತಾಡ್ತಿರೋದು. ಅಣ್ಣ ಅಲ್ಲಿ ನೋಡು. ಓ, ನೀವೆಲ್ಲಿಗೆ ಬರ್ತೀರಾ? ಏನೋ ಜಸ್ಟ್ ಫಾರ್ ಕಂಪನಿ. ರಚನೂ ಬರ್ತಿದ್ದಾಳಲ್ಲ. ಓ, ರಚನಾ ನನ್ನ ತಂಗಿ. ನೀನುನಾ? ನೋ, ನೋ ವೇ, ನೋ 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 ನೋ. ಅಣ್ಣ ಇಷ್ಟೊಂದು ಕನ್ಫ್ಯೂಸ್ಡ್ ಆಗಿ ಚೀ ನೋ ನೋ ಚೇ ಅಂತ ಎಲ್ಲ ತೊದಲ್ತಾ ಇದ್ದಾಳೆ. ಪಾಪ ಬರ್ಲಿ ಬಿಡು. ಸರಿ, ಬನ್ನಿ ಬನ್ನಿ. ಓಯ್, ಕತ್ಲೆ ರೂಮು. ಏನ್ ಕತ್ಲೆ ರೂಮ್ ಕರ್ಕೊಂಡ್ ಬಂದಿದ್ಯಾ? ಹೆಣ್ಣು ಹುಡ್ಗಿ ನಿಂಗೆಲ್ಲ ಕರ್ಕೊಂಡ್ ಬರೋದ್ ಸರಿ ಇರಲ್ಲ. ನನ್ ಬಗ್ಗೆ ಇನ್ನ ಗೊತ್ತಿಲ್ಲ ನಿಂಗೆ. ಕಮಲಿ ಅವರೇ, ನಿಮ್ಗೇನೋ ತೋರಿಸ್ಬೇಕು. ನನಗೆ ನೋಡಕ್ ಇಷ್ಟ ಇಲ್ಲ. ಕಮ್ಲಿ, ವೇಟ್ ಅಂಡ್ ವಾಚ್. ಕಮಲಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಕಮಲಿ ಅವರೇ, ನಿಮ್ಮೂರು ಸರೋಜಾ ಟಾಕೀಸು ಕೆಪ್ತಿಗೆ ಬರ್ತಿದ್ಯಾ? ಸರೋಜಾ ಟಾಕೀಸ? ಅದ್ಯಾವುದು? ಸರೋಜಾ ಅನ್ನೋ ಹೆಸರೇ ನೆನಪಿಲ್ವಾ? ಸರಿ, ಈಗ ಬರೋ ಫೋಟೋಸಲ್ಲಿ ನಿಮ್ಗೆ ಯಾವ್ದಾರು ನೆನಪಾಯ್ತು ಅಂದ್ರೆ ನನಗೆ ಹೇಳಿ. ಸ್ಕೂಲಲ್ಲಿ ಕಾಂಪಿಟೇಷನ್ ತರ ಆಡ್ತಿದ್ದಾನಲ್ಲ ಇವನು.